ಎಲ್ಲ ನಿನ್ ಮೇಲೆ ಬಿಟ್ಟಿದ್ದೀನಿ. ನೀನ್ ಯಾವಾಗ ಸಂಕಲ್ಪಿಸ್ತೀಯೋ ಅಲ್ಲಿವರೆಗೂ ಕಾಯ್ತಾ ಇರ್ತೀನಮ್ಮ. ಅಮ್ಮನವರು ಪ್ರತಿ ಸಲ ನಿನ್ನ ಹತ್ರನೇ ಪ್ರಸಾದ ಮಾಡಿಸ್ಕೋತಿದ್ದಾರೆ. ನಿನ್ನ ಮೇಲ್ ತೋರಿಸೋ ಕೃಪಾ ಕಟಾಕ್ಷನ ನಿಹಾರಿಕಾ ಮೇಲೆ ಯಾಕೆ ತೋರಿಸ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ, ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯೇನೋ ಇವಾಗಾದ್ರೂ ಯೋಚನೆ ಮಾಡಿ. ಆ ಮಾತು ಹೇಳ್ಬೇಡ ಶ್ರೀಕರ್. ನಿಹಾರಿಕಾ ಜಾತಕದಲ್ಲಿ ಯಾವುದೇ ಸಮಸ್ಯೆನೂ ಇಲ್ಲ. ಅಂಥದ್ದೇನಾದ್ರೂ ಇದ್ರೆ ನನ್ನ ಉಸಿರೇ ನಿಂತು ಹೋಗುತ್ತೆ. ವೇದವತಿ ಜಾತಕಕ್ಕೆ ಹೊಂದ್ಕೊಳ್ದಿರೋ ಜಾತಕ ಆಗಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಕಣೋ. ನಮ್ಮನೆ ಸೊಸೆ ಆಗ್ತಾನೆ ಇರ್ಲಿಲ್ಲ. ಪದೇ ಪದೇ ಈ ವಿಧವಾಗಿ ನೆಗೆಟಿವ್ ಆಗಿ ಮಾತಾಡಬೇಡಿ. ಕೃಷ್ಣ, ಇವಾಗ ಹೇಗಿದೆ ಮಗನೇ? ಪರವಾಗಿಲ್ಲ ಅಮ್ಮ. ಹಾಸ್ಪಿಟಲ್ಗೆ ಹೋಗೋಣ. ನಿಹಾರಿಕಾ ಕರ್ಕೊಂಡು ಹೋಗಿದ್ಲು ಅಂತ ಹೇಳಿದ್ನಲ್ಲಮ್ಮ. ಅತ್ತೆ, ನಂದೊಂದು ಅನುಮಾನ. ಏನಮ್ಮ? ಜಾತ್ರೆನಲ್ಲಿ ನಿಹಾರಿಕಾ ಒಡವೆನ ಕಳ್ತನ ಮಾಡೋದಕ್ಕೆ ಕಳ್ಳರು ಹೊಗೆ ಹಾಕಿದ್ರು ಅಂತ ಅನ್ಕೊಳ್ಳೋದೇನು, ಅದೇ ನಡೆದಿದ್ದು. ಹಾಗಿದ್ದಾಗ ನಾವೆಲ್ಲರೂ ಚೆನ್ನಾಗೇ ಇದೀವಲ್ವಾ? ಕೃಷ್ಣ ಬಾವ ಮಾತ್ರ ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದೋದ್ರು? ಅವನಿಗೆ ಕೇಳಿದ್ದು ಲಾಜಿಕೆ ಕೃಷ್ಣ. ನನಗೂ ಇದೇ ಡೌಟ್ ಬರ್ತಿದೆ. ನಾನು ಕೇಳೋಣ ಅಂತ ಅನ್ಕೊಂಡಿದ್ದೆ, ಅವನಿಗೆ ಕೇಳಿದ್ಲು. ಅವನಿಗೆ ಕೇಳಿದ್ದಕ್ಕೆ ಉತ್ತರ ಕೊಡು ಕೃಷ್ಣ. ಅಂದ್ರೆ ಅಪ್ಪ, ಅದು ಕೃಷ್ಣ, ನೀನು ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡ, ನಾನು ಹೇಳ್ತೀನಿ. ಹೇಳು ಹೇಳು. ಇವಳಾದ್ರೆ ಚೆನ್ನಾಗಿ ಹೇಳ್ತಾಳೆ. ಚೆನ್ನಾಗಿ ಹೇಳ್ತಾಳ, ಕ್ಷಣದಲ್ಲಿ ಕಟ್ಕತೆ ಹೇಳ್ತಾಳ. ಅಮ್ಮ ನೋಡಮ್ಮ. ಶ್ರೀಕರ್, ನೀನಿರು. ನೀನು ಹೇಳು ನಿಹಾರಿಕಾ. ಕಳ್ಳರು ಬಂದು ಬಲವಂತವಾಗಿ ನನ್ನ ಗತ್ತಲ್ಲಿರೋ ಚೈನ್ ಕಿತ್ಕೊಳ್ಬೇಕಾದ್ರೆ ಕೃಷ್ಣ ಬಂದು ತಡೆಯೋದಕ್ಕೆ ನೋಡ್ದ. ಅವಾಗ ಕಳ್ಳ ಕೃಷ್ಣನ್ ತಲೆಗೆ ಹೊಡೆದು ಓಡ್ ಹೋದ. ಅದಕ್ಕೆ ಕೃಷ್ಣ ಕೆಳಗೆ ಬಿದ್ದೋದ. ಅದೇ ಅದೇ ನಡೆದಿರೋದು. ನನ್ನ ಅದೃಷ್ಟ ಚೆನ್ನಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಬ್ರದರ್ ಒಂದ್ಸಲ ಹಳೆದನ್ನೆಲ್ಲ ಮರ್ತಿರೋ ಹಾಗೆ ನಾನು ಕೂಡ ಮರ್ತೋಗ್ತಿದ್ನೇನೋ. ನಿಜವಾಗ್ಲೂ ಅದೃಷ್ಟವಂತ ಕಣೋ ನೀನು. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಮರ್ತೋಗಿ ಯಾರ್ ನೀವು ಯಾರ್ ನಾನು ಅಂತ ನಮ್ಮ ಮಧ್ಯನೇ ಓಡಾಡ್ತಾ ಇರ್ತಿದ್ದೆ. ಹಾಗಿದ್ದಾಗ ನೀವು ಜೋರಾಗಿ ಕಳ್ಳ ಕಳ್ಳ ಅಂತ ಕಿರ್ಚ್ಬೇಕಿತ್ತಲ್ವಾ? ಯಾಕೆ ಕಿರ್ಚಲೇ ಇಲ್ಲ? ಕೃಷ್ಣ ಕಾಪಾಡ್ತಾನೇನೋ ಅಂತ ಅನ್ಕೊಂಡೆ. ಆದ್ರೂ ಇಂಟ್ರೋಗೇಷನಲ್ಲಿ ಪೊಲೀಸರು ಕೇಳ್ದ ಹಾಗೆ ಯಾಕೆ ಕೇಳ್ತಾ ಇದೀಯ ಅವನಿ? ಯಾವತ್ತೂ ಇಲ್ಲದೆ ಇರೋಂಥ ಜಾಗಕ್ಕೆ ಕಳ್ಳರು ಬಂದಿದ್ದು ಆಶ್ಚರ್ಯ ಅಂತ ಅನಿಸ್ತಿದೆ. ಅಮ್ಮ, ಒಂದು ಚಿಕ್ಕ ರಿಕ್ವೆಸ್ಟು. ಏನ್ ಕೃಷ್ಣ? ಇಲ್ಲ ಅನ್ಬಾರ್ದು. ಇಲ್ಲ ಅನ್ನೋದೇ ಆದ್ರೆ ಅಮ್ಮ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಮಾಡೋ ಅಂಥದ್ದಾದ್ರೆ ಯಾರು ತಡೆದ್ರು ಅಮ್ಮ ಮಾಡೇ ಮಾಡ್ತಾರೆ. ನೀನು ಸ್ವಲ್ಪ ಸುಮ್ಮನಿರು ಬ್ರದರು. ಏನ್ ಮಗನೇ? ನಿಹಾರಿಕಾ ಪ್ರಸಾದನ ಮುಂದಿನ ವರ್ಷ ಮಾಡ್ತಾಳೆ. ಅಷ್ಟರಲ್ಲಿ ಈ ಮೂಗುತಿನ ಅವಳಿಗೆ ಕೊಡ್ಬೋದಲ್ವ? ಹೌದು ಅತ್ತೆ, ಜಾತ್ರೆಯಲ್ಲಿ ಕೊಟ್ರೆ ಏನು, ನಮ್ಮ ಮನೇಲಿ ಕೊಟ್ರೆ ಏನು? ಅಮ್ಮನವರು ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಅಮ್ಮನವ್ರ ಮುಂದೆ ಕೊಡೋದೇ ಮುಖ್ಯ ಅಲ್ವಾ? ಹೆಸರಿಗೆ ನಿಮ್ಮ ಜಾತಕ ಹೊಂದಿರೋ ಸೊಸೆನೇ ಹೊರತು ನಿಮ್ಮಂಥ ಹೆಸರು ಗೌರವ ನನಗೆ ಸಿಗ್ತಾ ಇಲ್ಲ. ಅದು ನನಗೆ ತುಂಬ ಬೇಜಾರಾಗ್ತಿದೆ. ನಿಹಾರಿಕಾ, ನೀನು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿನಗೆ ಒಂದು ವಿಷಯ ಹೇಳ್ತೀನಿ ಕೇಳು. ಹೆಸರು ಅನ್ನೋದು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಸಿಗೋ ವಸ್ತು ಅಲ್ಲ. ಅದು ನಾವು ಮಾಡೋ ಒಳ್ಳೆ ಕೆಲಸಗಳ ಪ್ರಕಾರ ಜನರ ಮನಸ್ಸಿಂದ ಬರುತ್ತೆ.
ಗೌರವ ಅನ್ನೋದು ಒಬ್ರಿಂದ ಇನ್ನೊಬ್ರಿಗೆ ಬರೋದಲ್ಲ, ಅದನ್ನ ನಾವು ಸರಿಯಾಗಿ ನಿರ್ವರ್ತಿಸೋ ಜವಾಬ್ದಾರಿಯಿಂದ ಬರುತ್ತೆ. ಹಾಗೇನೆ ನಮ್ಮನೆ ಮೂಗುತ್ತಿ ಕೂಡ ನಿನ್ನ ಹತ್ರ ಬರಬೇಕು ಅಂದ್ರೆ ಅದಕ್ಕೆ ತಲೆ ತಲೆಮಾರುಗಳಿಂದ ಬರ್ತಾ ಇರೋ ಸಂಪ್ರದಾಯಗಳನ್ನ ನೀನ್ ಪೂರ್ತಿ ಮಾಡಬೇಕು. ಅಮ್ನೋರ್ ಮುಂದೆ ದೀಪ ಇಡ್ಬೇಕು. ಅಮ್ನೋರ್ಗೆ ನೀನೇ ಸ್ವತಃ ಪ್ರಸಾದ ಮಾಡಿ ನೈವೇದ್ಯ ಇಡ್ಬೇಕು. ಇಲ್ಲಿವರೆಗೂ ಆ 2 ಕೆಲಸನೂ ನೀನ್ ಮಾಡಿಲ್ಲ. ಅದಕ್ಕೆ ಅರ್ಹತೆನೂ ಸಂಪಾದಿಸಿಲ್ಲ. ಅದಕ್ಕೆ ನಿನಗಿನ್ನೂ ಗೌರವನೂ ಸಿಕ್ಕಿಲ್ಲ. ಇಂಥ ಸಮಯದಲ್ಲಿ ಅತ್ತೆ ಅಭಿಮಾನದಿಂದ ನಿನಗೇನಾದ್ರೂ ಮೂಗುತ್ತಿ ಕೊಟ್ಬಿಟ್ಲು ಅಂದ್ರೆ ಜನರು ಅತ್ತೆ ತನ್ನ ಯಜಮಾನಿಕೆನ ದುರುಪಯೋಗ ಮಾಡಿದ್ರು ಅಂತ ಅಂತಾರೆ. ಯಾಕಂದ್ರೆ ಈ ಆಚಾರ ನಮ್ ಕುಟುಂಬಕ್ಕೆ ಮಾತ್ರ ಸೇರಿರೋದಲ್ಲ, 10 ಊರಿಗೆ 1000 ಕುಟುಂಬಕ್ಕೆ ಸಂಬಂಧಿಸಿರೋದು. ನೀವೇನಂತೀರಾ ಅತ್ತೆ? ಹೇಳ್ಬೇಕಾಗಿರೋದನ್ನ ನಾನ್ ಸ್ಟಾಪ್ ಆಗಿ ಹೇಳ್ಬಿಟ್ಟೆ ಅಲ್ವಾ? ಇವಾಗ ಇನ್ನೇನು ಕೋಪ್ಕೋತಾಳೆ? ಅಣ್ಣ, ಒಂದು ಮಾತು ಹೇಳ. ದೋಣಿ ಓಡಿಸೋನು ತನ್ನ ಧರ್ಮವನ್ನ ಸರಿಯಾಗಿ ಪಾಲಿಸ್ಲಿಲ್ಲ ಅಂತಂದ್ರೆ, ತನ್ನ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ಲಿಲ್ಲ ಅಂತಂದ್ರು ಆ ದೋಣಿಲಿ ಪ್ರಯಾಣ ಮಾಡೋರೆಲ್ಲರೂ ಮರಣನ ನೋಡ್ಬೇಕಾಗತ್ತೆ. ಇವಾಗ ನಮ್ಮಮ್ಮ ಕೂಡ 1000 ಜನನ್ನ ತನ್ನ ದಾರಿಲಿ ನಡೆಸ್ಕೊಳ್ತಾ ಎಲ್ಲರಿಗೂ ಮಾರ್ಗದರ್ಶಕಳಾಗಿದ್ದಾರೆ. ಅಂತ ಅಮ್ಮ ನಿಯಮನ ತಪ್ಪಿದ್ರು ಅಂತಂದ್ರೆ ಇಲ್ಲಿವರೆಗೂ ಸಂಪಾದನೆ ಮಾಡಿರೋ ಹೆಸರೆಲ್ಲ ಹಾಳಾಗಿ ಹೋಗುತ್ತೆ. ಅಮ್ಮ, ನೀವು ಇವ್ರ ಮಾತನ್ನ ನಂಬೇಡ ಅಮ್ಮ. ಮೂಗುತಿ ನನಗ್ ಸೇರತ್ತೆ ಅನ್ನೋ ಹೊಟ್ಟೆ ಕಿಚ್ಚಿಂದ ಅವನೀ ಅಡ್ಡಿ ಮಾಡ್ತಿದ್ದಾಳೆ ಅತ್ತೆ. ವೈಯಕ್ತಿಕವಾಗಿ ನಿಮ್ಮಿಬ್ರ ಮಧ್ಯ ಅಭಿಪ್ರಾಯ ಭೇದಗಳು ಇರಬಹುದು, ಆದ್ರೆ ಇವರಿಬ್ರು ಹೇಳೋದ್ರಲ್ಲಿ ತುಂಬಾ ಸತ್ಯ ಇದೆಯಮ್ಮ. ಮೂಗುತಿ ನಿನ್ನ ಹತ್ರ ಪದ್ಧತಿ ಪ್ರಕಾರನೇ ಬರಬೇಕು. ಅದು ನಮ್ಮನೆ ಸೆಂಟಿಮೆಂಟ್ ಮಾತ್ರ ಅಲ್ಲ, ಇಡೀ ಊರವ್ರ ಸೆಂಟಿಮೆಂಟು. ಹೌದಮ್ಮ, ಪ್ರವಾಹಕ್ಕೆ ಎದುರಾಗಬಾರ್ದು ಅಂತಾರೆ. ಕೆಲವು ನಂಬಿಕೆಗಳಿಗೂ ನಾವು ತಿರುಗಿ ಬೀಳ್ಬಾರ್ದಮ್ಮ, ಅದು ತುಂಬಾ ಅಪಾಯಕಾರಿ. ಸದ್ಯಕ್ಕೆ ಮೂಗುತಿ ವಿಷಯನ ಬಿಟ್ಬಿಡಿ. ನಿನಗ ಯೋಗ ಭೋಗ ಯಾವಾಗ ಬರುತ್ತೋ ಏನೋ. ಅವನಿ, ಈ ಸಲ ಕೂಡ ನೀನೇ ಪ್ರಸಾದ ಮಾಡಿದ್ದು ತುಂಬಾ ಗ್ರೇಟ್. ನಡಿ. ಆ ಕಡೆ ಆ ಫಾರಿನ್ ಅವ್ರಿಗೆ ವಿಗ್ರಹ ಕೊಡೋದಕ್ಕಾಗ್ಲಿಲ್ಲ, ಈ ಕಡೆ ನಮಗೆ ಮೂಗುತಿ ಕೂಡ ಸಿಗ್ಲಿಲ್ಲ. ಬಲಿಗ್ ತಂದಿರೋ ಮೇಕೆ ತರ ಆಗಿದೆ ನಮ್ಮ ಪರಿಸ್ಥಿತಿ. ಹಲೋ, ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ನ ಮನಃಶಾಂತಿಯಿಂದ ಇರೋದಕ್ಕೆ ಬಿಡಬಾರ್ದು ಅಂತ ಕಂಕಣ ಕಟ್ಕೊಂಡಿದ್ಯಾ ಅಲ್ವಾ? ಎಸ್, ನೀನ್ ಹೇಳಿದ್ದು ಕರೆಕ್ಟ್. ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದ್ ಮಾಡೋಕೆ, ಕೆಟ್ಟದ್ ಮಾಡೋರ್ಗೆ ಕೆಟ್ಟದ್ ಮಾಡೋಕೆ ನಾನು ಯಾವಾಗ್ಲೂ ಕಂಕಣ ಕಟ್ಕೊಂಡೇ ಇರ್ತೀನಿ. ದುಷ್ಟರನ್ನ ಓಡಿಸ್ಬೇಕು ಅಂತ ಶ್ರೀಕಾರ ಹಾಡಿದೀನಿ ಅಂದ್ರೆ ಸ್ವಲ್ಪ ತಡ ಆದ್ರೂ ಫಲಿತಾಂಶ ಅಂತೂ ಇರತ್ತೆ. ಇದೆಲ್ಲ ಯಾಕೆ? ವಿಷಯ ಏನಿದೆ ಅದನ್ನ ಹೇಳು. ಹಾ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಒಟ್ನಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ಪ್ರಸಾದ ಮಾಡದಿರೋ ಹಾಗೆ ತಪ್ಪಿಸ್ಕೊಂಡೆ. ಅದ್ರಲ್ಲಿ ಬುದ್ಧಿವಂತಿಕೆ ಏನಿದೆ? ಕೃಷ್ಣನ್ ಕಂಡೀಷನ್ ಇದ್ದ ಹಾಗೆ ನಡೀತು. ಅಷ್ಟು ದೊಡ್ಡ ಜಾತ್ರೆನಲ್ಲಿ ಹೊಗೆ ಬಾಂಬ್ ಬೀಳೋದು,
ಅದು ಕಳ್ಳರು ಹಾಕಿದ್ದು ಅಂತ ಹೇಳೋದು, ಕೃಷ್ಣ ಭಾವ ಪ್ರಜ್ಞೆ ತಪ್ಪಿ ಬೀಳೋದು. ನಿನ್ನೆಯಿಂದ ನನ್ನ ಬ್ರೈನ್ ಈ ಪಾಯಿಂಟ್ ಸುತ್ತಾನೇ ತಿರುಗ್ತಾ ಇದೆ. ಫ್ರೀ ಆಗಿದ್ರೆ ಯಾವ್ದಾದ್ರೂ ಭಜನೆ ಮಾಡ್ಕೊ ಹೋಗು. ಏನು ಇಲ್ದಿರೋ ಪಾಯಿಂಟ್ ಬಗ್ಗೆ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ಕೋತಿದ್ಯಾ? ಏನೂ ಇಲ್ದಿರೋ ಪಾಯಿಂಟ್ ಅಂತ ಅಷ್ಟು ಈಸಿಯಾಗಿ ಹೇಗಮ್ಮ ಹೇಳ್ತಾ ಇದ್ಯಾ? ಪಾಯಿಂಟ್ ಎಲ್ಲ ಅಲ್ಲೇ ಇದೆ, ಅದೇ ಸೆಂಟರ್ ಆಫ್ ಅಟ್ರಾಕ್ಷನ್. ಇವಾಗ ಏನು ಹೇಳಬೇಕು ಅಂತಿದ್ಯಾ? ಅದು ನೆಕ್ಲೆಸ್ ಕಳ್ತನ ಮಾಡೋದಕ್ಕೆ ಬಂದಿರೋ ಕಳ್ಳರ ಕೆಲಸ ಅಲ್ಲ ಅಂತ ಹೇಳ್ತಿದ್ದೀನಿ. ಕೆಲವು ದುಷ್ಟ ಶಕ್ತಿಗಳು ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವು. ಮನೆಯವ್ರಿಗೆ, ಊರಿನವ್ರಿಗೆ ಗೊತ್ತಾಗ್ತಿರೋದು ಅಲ್ಲಿ ಏನೋ ನಡೀತು. ಆ ವಿಷಯನ ನಾನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅದರ ಪ್ರಾರಂಭ ಎಲ್ಲಿ ಅಂತ ಹುಡುಕಿ ಅದರ ಅಂತ್ಯ ಮಾಡ್ತೀನಿ. ಸಂಬಂಧ ಇಲ್ದೇನೆ ಏನೇನೋ ಮಾತಾಡ್ತಾ ಇದೆಯಲ್ಲ, ಯಾಕೆ? ಅಯ್ಯಯ್ಯೋ, ಹೀಗಂದ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ನಾನು ಅನ್ಮಾನ್ಸ್ದ ಹಾಗೆ ನಡೆದಿರೋದ್ರಲ್ಲಿ ಯಾರ್ಯಾರ ಕೈವಾಡ ಇದೆ ಅಂತ ಕಂಡು ಹಿಡಿತೀನಿ, ಆಮೇಲೆ ಬಯಲ್ ಮಾಡ್ತೀನಿ. ನಿನಗಂತೂ ಬೆನ್ ತುಂಬ ಚಾವಟಿ ಏಟಿನ ಏಟುಗಳು ಬೀಳ್ತಾನೆ ಇರತ್ತೆ. ಓವರಾಗಿ ಆಡ್ಬೇಡ. ನಿಜ ಬದುಕದಷ್ಟು ಕಾಲ ಸುಳ್ಳು ಬದುಕಲ್ಲ. ನಿಜಾನ ಮುಚ್ಚಿಡೋ ಅಷ್ಟು ಕಾಲ ಸುಳ್ಳನ್ನ ಮುಚ್ಚಿಡೋಕ್ಕಾಗಲ್ಲ. ನಿಜ ನಡೆಯೋ ಅಷ್ಟು ಕಾಲ ಸುಳ್ಳು ನಡೆಯೋದಿಲ್ಲ. ಆವಾಗಿರತ್ತೆ ನಿನಗೆ. ನಿಜ, ಪ್ರಾಮಾಣಿಕತೆ ಯಾವಾಗಲೂ ಸತ್ತೋಗಿದೆ ಅವನಿ. ಅದು ಇನ್ನೂ ಬದುಕಿದೆ ಅಂತ ನಿನ್ನಂಥವ್ರು ಬೇಡದೇ ಇರೋ ನಂಬಿಕೆಯಿಂದ ಬದುಕ್ತಾ ಇದ್ದಾರೆ. ಬೇಡದೇ ಇರೋ ಆಸೆಗಳಿಂದ ಹೀಗೆ ಏನೇನೋ ಹೇಳ್ತಾರೆ. ನಿನ್ನಂತ ಮೂರ್ಖರು ಹಾಗನ್ಕೊಂತಾರೆ. ದೈವದ ಮೇಲೆ ಭಯ ಇರೋರ್ಗೆ, ದೈವ ಭಕ್ತಿ ಇರೋರ್ಗೆ ಯಾವುದು ಬದುಕಿದ್ಯೋ ಯಾವುದು ಸತ್ತೋಗಿದ್ಯೋ ಗೊತ್ತಾಗತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ದೇವ್ರೇ ಇಲ್ಲ, ಅದು ನಿನ್ನಂಥವ್ರು ಊಹಿಸ್ಕೊಳ್ಳೋ ಅಂತ ಒಂದು ಫ್ಯಾಂಟಸಿ. ಹೌದಾ? ಹಾಗಿದ್ದಾಗ ನೀನ್ ನಮ್ಮ ಅಮ್ಮನವ್ರಿಗೆ ಯಾಕೆ ಭಯ ಪಡ್ತಿದ್ಯಾ? ಯಾಕೆ ಟಚ್ ಮಾಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಪ್ರಸಾದ ಮಾಡೋದಕ್ಕಾಗ್ತಿಲ್ಲ? ವಾದಿಸೋದಕ್ಕೆ ಕೈಲಾಗಲ್ಲ ಅಂದಾಗ ಮೌನ ಒಳ್ಳೇದು. ಜ್ಞಾನ ಇಲ್ದೇ ಇರೋ ಮಾತು ಮಾತಾಡ್ಬೇಡ. ದೇವ್ರು ಅಂದ್ರೆ ನಿನಗೆ ಕೀಳು ಭಾವನೆ ಇರೋದ್ರಿಂದ ನಿನಗೆ ಯಾವ ಗೌರವನೂ ಸಿಗದೇ ಇರೋ ಹಾಗಾಗ್ತಿದೆ. ಅಡ್ಡದಾರಿನಲ್ಲಿ ನೀನು ಅತ್ತೆಯವ್ರ ಸ್ಥಾನನ ಯಾವತ್ತೂ ಪಡ್ಕೊಳ್ಳೋದಕ್ಕಾಗಲ್ಲ. ಜಾತಕದಿಂದ ಕುಟುಂಬನ ತುಂಬಾ ಕಾಲ ಮೋಸ ಮಾಡೋದಕ್ಕಾಗಲ್ಲ. ನೀನ್ ಒಳ್ಳೆ ದಾರಿಲಿ ಹೋಗ್ತಾ ಇದೆಯಲ್ವಾ? ಹಾಗಿದ್ದಾಗ ನಿನ್ಗೆ ಬರೀ ಒಳ್ಳೇದೇ ಆಗ್ಬೇಕಿತ್ತಲ್ವಾ? ನೀನ್ ಸುಳ್ಳಿನ ಜಾತಕದಿಂದ ಮೋಸ ಮಾಡ್ಲಿಲ್ಲ ಅಲ್ವಾ? ಹಾಗಾಗಿ ನಿನಗೆ ಗೌರವ ಸಿಗ್ಬೇಕಿತ್ತಲ್ವಾ? ದೇವರ ಮನೆ ಒಳಗೆ ಹೋಗೋಕ್ಕಾಗ್ತಾ ಇದೆ, ದೀಪ ಹಚ್ಚೋದಕ್ಕಾಗ್ತಾ ಇದೆ, ಪ್ರಸಾದ ಮಾಡೋದಕ್ಕಾಗ್ತಾ ಇದೆ. ಶಿವಪ್ಪನ್ನ ಪ್ರಸನ್ನ ಮಾಡ್ಕೊಂಡೆ, ನಾಗದೇವತೆನ ಮೆಚ್ಚಿಸ್ದೆ, ಸ್ವರ್ಣಮಂಜರಿ ಪುಷ್ಪನ ದಕ್ಕಿಸ್ಕೊಂಡೆ. ಅದಕ್ಕಿಂತ ಅರ್ಹತೆ ನಂಗಿನ್ನೇನ್ ಬೇಕು? ತಲೆ ಕೆಟ್ಟಿರೋಳೆ. ಏಯ್ ಛೀ, ಬಾಯಿ ಮುಚ್ಚು. ಯಾವುದಕ್ಕೂ ಕೆಲ್ಸಕ್ಕೆ ಬಾರ್ದೇ ಇರೋ ನೀನು ನನಗಿರೋ ಅರ್ಹತೆಗಳ ಬಗ್ಗೆ ಮಾತಾಡ್ತಿದ್ಯಾ? ದೆವ್ವಗಳು ವೇದ ಹೇಳ್ತಾ ಇರೋ ಹಾಗಿಲ್ವಾ? ನಿನ್ ಪದ್ಧತಿನ, ನಿನ್ ವಿಧಾನನ ನೋಡಿದ್ಮೇಲೆ ನನ್ನ ಮನೇಲಿ ಒಬ್ಳು ಟೆರರಿಸ್ಟ್ ಓಡಾಡ್ತಿದ್ದಾಳೆ ಅಂತ ಪೂರ್ತಿಯಾಗಿ ಅರ್ಥ ಆಯ್ತು. ಗೊತ್ತಲ್ವಾ ಟೆರರಿಸ್ಟ್ಗೆ ಎಂಥ ಗತಿ ಬರುತ್ತೆ ಅಂತ? ನಿನಗೂ ಕೂಡ ಅದೇ ಗತಿ ಬರುತ್ತೆ. ಅವರನ್ನಾದ್ರೆ ಕ್ಷಮಿಸಿ ಬಿಟ್ಬಿಡ್ತಾರೇನೋ, ಆದ್ರೆ ನಿನಗಂತೂ ಕ್ಷಮೆ ಭಿಕ್ಷೆನೇ ಇಲ್ಲ. ನಿನ್ನ ಮತ್ತಷ್ಟು ಕಂಟ್ರೋಲಲ್ಲಿ ಇಡ್ತೀನಿ. ನೀನು ನನ್ನ ಕಂಟ್ರೋಲಲ್ಲಿ ಇಡೋದಲ್ಲ, ನಾನು ನಿನ್ನ ಕಂಟ್ರೋಲಲ್ಲಿ ಇಡ್ತೀನಿ. ಅಪ್ಪ ಬಿಡು ಪಾವ, ಬಿಡು. ಏನ್ ಪಾವ ಇದು? ಹೊತ್ತು ಗೊತ್ತು ಇಲ್ದೇನೆ ಕೆಲವೊಂದಕ್ಕೆ ಕೆಲವೊಂದು ಸಮಯ ಅಂತ ಇರತ್ತೆ. ನಿಹಾರಿಕಾಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡೋದನ್ನ ನಾನು ನೋಡಿದೆ. ಈ ಮನೇಲಿ ನನ್ನ ಹೆಂಡತಿ ಶತ್ರು ಮೇಲೆ ಜಯದ ಮೇಲೆ ಜಯ ಸಾಧಿಸ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತೆ ಆನಂದ ಆಗ್ತಿದೆ. ಈ ಶುಭ ಸಂದರ್ಭದಲ್ಲಿ
ನಿನ್ನ ಹೀಗೆ ಹತ್ರ ಕರೆದು ಮುತ್ತು ಕೊಡ್ತಾ ಅಭಿನಂದಿಸ್ಬೇಕು ಅಂತ ಅನಿಸ್ತಿದೆ. ಈ ನಡುವೆ ನನಗಂತೂ ನೀನು ತುಂಬಾನೇ ಅಭಿನಂದನೆ ಕೊಡ್ತಿದೀಯಲ್ಲ. ಗಂಡನ್ ಪ್ರೀತಿ ತುಂಬಾ ಜಾಸ್ತಿ ಆದ್ರೂ ಹೆಂಡತಿ ತಡ್ಕೊಳಕ್ಕಾಗಲ್ಲ. ಗಂಡ ತನ್ನ ಮೇಲೆ ಪ್ರೀತಿ ತೋರಿಸ್ತಿಲ್ಲ ಅಂತ ಕೆಲವು ಹೆಣ್ಮಕ್ಳು ಜಗಳ ಮಾಡ್ತಾ ಇರ್ತಾರೆ. ಪ್ರೀತಿ ಕಡಿಮೆ ಆಗೋಗಿದೆ ಅಂತ ಇನ್ನು ಕೆಲವರು ಜಗಳ ಮಾಡ್ತಾರೆ. ನಿನಗೆ ಪ್ರೀತಿ ಜಾಸ್ತಿ ಆಯ್ತು ಅಂತ ಹೇಳ್ಕೊತಿದೀಯ. ಇದು ಗಂಡ ಹೆಂಡತಿ ಅನುಬಂಧಕ್ಕೆ ತುಂಬಾ ವಿರುದ್ಧ ಮೇಡಮ್. ಅದ್ ಹಾಗಲ್ಲ ಬಾವಾ. ಇನ್ನೇನು ಮಾತಾಡ್ದೆ, ಮೊದಲು ನಾನು ಕೊಡೋ ಮುತ್ತನ್ ತಗೋ. ನನಗ್ ಕೆಲ್ಸ ಇದೆ ಬಾವಾ, ನನ್ನ ಬಿಡು, ಆಮೇಲೆ ನೋಡ್ಕೊಳ್ಳೋಣ. ಅವನೇ 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 ನಾನ್ ತುಂಬಾ ಪ್ರೀತಿಯಿಂದ ಹತ್ರ ಬಂದ್ರೆ ನೀ ನನ್ನ ದೂರ ತಳ್ಳಿ ಹೊರಟು ಹೋಗ್ತಿದ್ಯಾ? ಇವಾಗ ನೀನು ನನ್ನ ಮಾತು ಕೇಳದೆ ಇದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಈ ಸಲಕ್ಕೆ ಹಾ, ಈ ಸರಿ? ನಮ್ಮ ಆಫೀಸಲ್ಲಿ ಸ್ಟಾಫ್ ಮೀರಾ ಇದ್ದಾಳಲ್ವಾ, ಹಾ ಇದ್ದಾಳೆ. ಆ ಮೀರಾಗೆ ಮುತ್ತು ಕೊಟ್ಕೊಂಡು ಸರಿ ಮಾಡ್ಕೋತೀನಿ. ಏನು? ನಿಹಾರಿಕನ ನೀನ್ ದಾರಿಗೆ ತರೋದಲ್ಲ, ನಾನು ನಿನ್ನ ದಾರಿಗೆ ತರಬೇಕು ಅಂದ್ರೆ ಹಾಗೆ ಮಾಡಬೇಕು. ಹಾಯ್ ಮೀರಾ, ನೀನು ಮಾತಿಗೂ ನನ್ನ ಹತ್ರಕ್ಕೆ ಯಾವುದೋ ಒಂದು ನೆಪ ಇಟ್ಕೊಂಡು ಬರ್ತಿರ್ತೀಯ ಅಲ್ವಾ? ನಿನ್ನ ಫೀಲಿಂಗ್ಸ್ನ ನಾನು ಅರ್ಥ ಮಾಡ್ಕೊಂಡೆ. ಅದಕ್ಕೆ ನಿನಗೊಂದು ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಷ್ಟು ಅಂದವಾಗಿದೆಯಾ ಮೀರಾ? ಇದು ಕಣ್ಣಲ್ಲ, ದ್ರಾಕ್ಷಿ ಹಣ್ಣು. ಇದು ತುಟಿ ಅಲ್ಲ, ಚೆರ್ರಿ ಹಣ್ಣು. ನನಗಿಂತ ಸುಂದರವಾಗಿರೋಳು ಪ್ರಪಂಚದಲ್ಲೇ ಇಲ್ಲ ಅಂತ ಹೊಗಳಿ ಆ ಮೀರಾಗೆ ನನ್ ಮುಂದೆನೆ ಧೈರ್ಯವಾಗಿ ಮುತ್ತು ಕೊಡ್ತೀಯಾ? ನಿನ್ನ ನನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡು ನಂಗೆ ಅನ್ಯಾಯ ಮಾಡ್ತೀಯಾ? ಇನ್ನೊಬ್ಳು ಹುಡುಗಿಗೆ ಹತ್ರ ಆಗ್ಬೇಕು ಅಂತ ನೋಡ್ತಿದ್ಯಾ? ನಿನ್ನ ಅವಳನ್ನ ಇಬ್ರನ್ನ ಸಾಯಿಸಿ ನಾನು ಸತ್ತೋಗ್ತೀನಿ. ಎಂತ ಮಟ್ಟಕ್ಕೆ ಬಂದೆ ಬಾವ? ಅವಳು ನನಗಿಂತ ಸುಂದರವಾಗಿರ್ತಾಳ? ಮೀರಾ ಸುಂದರವಾಗಿದ್ದಾಳ? ನಿನಗಿಂತ ಚೆನ್ನಾಗಿದ್ದಾಳೆ ಅಲ್ವಾ? ನಾನು ಮೀರಂಗೆ ಇನ್ನೊಂದ್ಸಲ ಮುದ್ದು ಕೊಡ್ತೀನಿ. ಅವನೇ ಒಂದು ಕ್ಷಣ ನನ್ನ ಉಸಿರೇ ನಿಂತು ಹೋಗಿತ್ತು ಗೊತ್ತಾ? ಜನ್ಮ ಜನ್ಮಕ್ಕೂ ಈ ಶ್ರೀಕರ್ನ ಧರ್ಮ ಪತ್ನಿ ನೀನೇ ಬಂಗಾರ. ನನ್ನ ಮನ್ಸನ್ನ ಕದ್ದು ಬಿಟ್ಟಿದ್ಯಾ ಬಾವ? ಇವಾಗ ನಿಂಗೆ ಏನ್ ಬೇಕೋ ತಗೋ. ಈ ಮುತ್ತು ಪ್ರತಿ ಸಮಸ್ಯೆನೂ ನಿನ್ ಬುದ್ಧಿವಂತಿಕೆಯಿಂದ ಎದುರಿಸ್ತಾ ಇರೋದಕ್ಕೆ. ಈ ಮುತ್ತು ಜನ್ಮ ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬರಬೇಕು ಅಂತ ನಿನ್ನ ಅನುಮತಿ ಕೇಳ್ತಾ.